ಸೇಡಂ ತಾಲೂಕಿನ ಮಲ್ಕೇರ ಗ್ರಾಮ ಪಂಚಾಯತಿಯಲ್ಲಿ ಸೆಪ್ಟೆಂಬರಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಹೊಸ ಜಾಯ್ನಿಂಗ್ ಆಗ್ತಾರೆ. ಅವ್ರ ಹೆಸರು ದಶರಥ್ ಪಾತ್ರೆ ಅಂತ. ಮಲ್ಕೇರ ಗ್ರಾಮ ಪಂಚಾಯತ್ ಸುಮಾರು 4 ತಿಂಗಳಲ್ಲಿ ಅವರು ಇವಾಗ ಪ್ರೆಸೆಂಟ್ ಪಂಚಾಯತ್ ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 4 ತಿಂಗಳಲ್ಲಿ ಅವರು ವಿವಿಧ ಯೋಜನೆಯಲ್ಲಿ ಅದೇ 15ನೇ ಹಣಕಾಸು ಹಾಗೂ ಕರವಸೂಲಿಯಲ್ಲಿ ಸುಮಾರು 1,55,55,00,000 ಹಣವನ್ನು ಲೂಟಿ ಮಾಡಿರ್ತಾರೆ. ಆ ಲೂಟಿ ಮಾಡಿದ ತಕ್ಷಣ ನಾವು ಸೆಪ್ಟೆಂಬರಲ್ಲಿ ಅಂದರೆ ನವೆಂಬರ್ನಲ್ಲಿ ತಾಲೂಕ್ ಪಂಚಾಯತ್ ಇವರಿಗೆ ಒಂದು ದೂರು ಕೊಟ್ಟೆವು. ಸರ್, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈ ಥರ ಬೋಕಸ್ ಬಿಲ್ಲನ್ನು ಮಾಡಿಕೊಂಡು ಪಿಡಿಯವರು ಲೂಟಿ ಮಾಡ್ತಿದ್ದಾರಪ್ಪ. ದೂರು ಕೊಟ್ಟ ತಕ್ಷಣ ತಾಲೂಕ್ ಪಂಚಾಯತ್ ಇವರು ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ. ಅಂದರೆ 2 ತನಿಖಾ ತಂಡ ರಚನೆ ಮಾಡ್ತಾರೆ. ತನಿಖಾ ತಂಡ ರಚನೆ ಮಾಡಿ ತನಿಖಾ ತಂಡ ವರದಿಯನ್ನು ತಾಲೂಕ್ ಪಂಚಾಯತ್ ಇವರಿಗೆ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ 7/2/2026 ಜಿಲ್ಲಾ ಪಂಚಾಯತ್ ಇವರಿಗೆ ತಾಲೂಕ್ ಪಂಚಾಯತ್ ಈ ವರದಿ ಕೊಡ್ತಾರೆ. ಅಂದರೆ ದಶರಥ್ ಪಾತ್ರನು ಮಲ್ಕೇರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 1,55,68,000 ಹಣವನ್ನು ಲೂಟಿ ಮಾಡಿರ್ತಾರೆ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕೊಡ್ತಾರೆ. ಆದರೆ ಇಲ್ಲಿವರೆಗೂ 20 ದಿನ ಆದರೂ ಕೂಡ ನಮ್ಮ ತಾಲೂಕ್ ಪಂಚಾಯತ್ ಇವರು ಜಿಲ್ಲಾ ಪಂಚಾಯತ್ ಇವರು ಅವ್ರ ಮೇಲೆ ಯಾವುದೂ ಕಠಿಣ ಕ್ರಮ ಜರುಗಿಸ್ತಿಲ್ಲ. ಅಂದರೆ ನಾವು ನೋವು ಸಂಗತಿ ಅಂದರೆ ಈ ಥರ ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಊರ ಅಭಿವೃದ್ಧಿ ಮಾಡೋಕ್ಕೆ ಬರಬೇಕು. ಅದು ಸ್ವತಃ ಅಭಿವೃದ್ಧಿ ಆಗ್ತಾ ಇದೆ. ಅಧ್ಯಕ್ಷರು ಕೂಡ ಇದನ್ನು ಶಾಮೀಲಿದ್ದಾರೆ, ಪಿಡಿಒರು ಕೂಡ ಶಾಮೀಲಿದ್ದಾರೆ, ಕೆಲವೊಂದು ಎಲ್ಲ ಅಧಿಕಾರಿಗಳು ಶಾಮೀಲ. ಈ ಥರ ದುಡ್ಡನ್ನು ಲೂಟಿ ಮಾಡಿ ಅವ್ರವ್ರ ಅಭಿವೃದ್ಧಿ ಆಗ್ತಾ ಇದೆ, ಊರ ಅಭಿವೃದ್ಧಿ ಆಗ್ತಾ ಇಲ್ಲ. ಅಂದರೆ ಈ ಅಭಿವೃದ್ಧಿ ಅದಕ್ಕೆ ಇವ್ರ ಮೇಲೆ ಪಂಚಾಯತ್ ಅಭಿವೃದ್ಧಿಕಾರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಯಾಕಂದರೆ ಈ ಥರ 2 ಪಂಚಾಯತ್ ಈ ಥರ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಈ ಥರ ಲೂಟಿ ಮಾಡೇ ಬಂದಿದ್ದರು. ಮತ್ತು ಆಳಂದಲ್ಲಿ ಕೆಲಸ ಮಾಡಿ ಪಂಚಾಯತ್ ಲೂಟಿ ಮಾಡಿ ಸಸ್ಪೆಂಡ್ ಆಗಿ ಬಂದಿದ್ದಾರೆ ಅವರು. ಮತ್ತು ಈ ಮಲ್ಕೇರ ಗ್ರಾಮ ಪಂಚಾಯತ್ ಕೂಡ ಇದೇ ಥರ ಮಾಡ್ತಾರೆ. ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕಿಂತ ಸರ್ಕಾರ ಸೇವೆಯಿಂದ ವಜನೆ ಮಾಡಬೇಕು ಅವ್ರು. ಯಾಕಂದರೆ ಅವರು ಈಗ ಬಂದಿರೋ ಅದ್ರ ಸಲುವಾಗಿ ಸರ್ಕಾರ ಕೆಲಸ ವಜನೆ ಮಾಡಬೇಕು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಎಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ ಪುನಃ ನಮ್ಮ ಮಲ್ಕೇರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪುನಃ ಅವ್ರಿಂದ ಉಸ್ಲಿ ಮಾಡಿ ಮಲ್ಕೇರ ಗ್ರಾಮ ಪಂಚಾಯತ್ ಜಮಾ ಮಾಡಬೇಕಂತ ಮನವಿ ಮಾಡ್ತೀವಿ. ಊರ್ ಜನ ಎಲ್ಲರಿಗೂ ಗೊತ್ತಾಗಿದೆ ಈ ಥರ ಭ್ರಷ್ಟ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಹಾಳು ಮಾಡ್ತಾರೆ ಗೊತ್ತಾಗಿದೆ. ದಶರಥ್ ಪಾತ್ರೆ ಅಂತ. ನಮ್ಮ ಹೆಸರು ಉಮೇಶ್ ಪಾಂಡು ಸಿಂಗ್ ಚೌಹಾಣ್. ನನ್ನ ಹೆಸರು ಸುನೀಲ್ ಕುಮಾರ್ ನಿಂಗ್ಮಾರಿ ಅಂತ. ನಾನು ಮುಖ ಮಲ್ಕೇರ ನಮ್ಮದು. ನಾನು ಸಾಮಾಜಿಕ ಹೋರಾಟಗಾರರು. ನಮ್ಮ ಮಲ್ಕೇರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ದಶರಥ್ ಪಾತ್ರೆಯವರು ಎಸಗಿದಂಥ ಏನು ಹಣ ಇದೆ 1,55,68,668 ರೂಪಾಯಿ ಲೂಟಿ ಮಾಡಿದ್ದಾನೆ. ಅದು ಏನೇನು ಲೂಟಿ ಮಾಡಿದ್ದಾನೆ ಅಂತ ತಮಗೆ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮಲ್ಕೇರ ಗ್ರಾಮ ಪಂಚಾಯತಿಯಲ್ಲಿ ಅವನು ಹೇಳಿದ್ದಾನೆ, ವಚನ ಹಚ್ಚಿದ್ದಾನೆ, ಮೋಟ್ರಸ್ 120 ಮೋಟ್ರ್ ಖರೀದಿ ಮಾಡಿದೆ ಅಂತ ಹೇಳಿದ್ದಾನೆ. ಅವೆಲ್ಲ ಬೋಕಸ್ ಬಿಲ್ಗಳು. ಅದ ನಂತರ ಸ್ಟಾರ್ಟರ್ಗಳು, ನಾನು ಸ್ಟಾರ್ಟರು 236 ಸ್ಟಾರ್ಟರ್ ಖರೀದಿ ಮಾಡಿರ್ತಾರೆ. ಸ್ಟಾರ್ಟರ್ ಹೇಗಿದೆ ನೋಡಿ, ನಮ್ಮ ಮಲ್ಕೇರ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಸ್ಟಾರ್ಟರ್ ಇದು. ಏನು ಈ ಥರ ಸ್ಟಾರ್ಟರ್ ಖರೀದಿ ಮಾಡಿದೆ ಅಂತ ಎಷ್ಟು ಬೋಕಸ್ ಬಿಲ್ ಇರ್ತಾನೆ. ಯಾವ ಸ್ಟಾರ್ಟರ್ಗಳೆಲ್ಲ ಖರೀದಿ ಮಾಡಿಲ್ಲ. ಅದ ನಂತರ ಬಲ್ಪ್, ನಮ್ಮ ಹಳ್ಳಿಯಲ್ಲಿ ಏನು ನಾವು ಕಂಬಗಳಿಗೆ ಬಲ್ಪ್ ಹಾಕ್ತಾರೆ, ಆ ಬಲ್ಪ್ 1,055 ಬಲ್ಪ್ ಖರೀದಿ ಮಾಡಿರ್ತಾರೆ. ಅದನ್ನು ಎಲ್ಲ ಸುಳ್ಳು. ಅದ ನಂತರ 923 ಬ್ಯಾಗ್ಗಳು ಅದೇ ಬ್ಲೀಚಿಂಗ್ ಪೌಡರ್ಸ್ ತಂದು ನಾನು ಮಲ್ಕೇರ ತುಂಬ ನಾನು ಚಲಿದ್ದೀನಿ, ಮಲ್ಕೇರ ತುಂಬ ನಾನು ಸ್ವಚ್ಛಗೊಳಿಸಿದ್ದೀನಿ ಅಂತ ಏನು ಸುಳ್ಳು ಹೇಳಿದ್ದಾನ, ಅದರ ವೋಚಸ್ ನಮ್ಮ ಹತ್ರ ಇದ್ದಾವೆ. ಯಾವುದೋ ಒಂದು ಬ್ಯಾಗನ್ನು ತಂದು ಮಲ್ಕೇರ ಪಂಚಾಯತಿಯಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿರೋದಿಲ್ಲ. ಇದು ಕೇವಲ ರೊಕ್ಕ ಹಣವನ್ನು ಲೂಟಿ ಮಾಡೋ ಉದ್ದೇಶ ಸಲುವಾಗಿ ವೋಚರ್ಸ್ ಹಚ್ಚಿ ಅಮೌಂಟ್ ಲೂಟಿ ಮಾಡಿದ್ದೇನೆ. ಅದರ ನಂತರ ಮಲ್ಕೇರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಸಭೆ ಮಾಡಬೇಕಂತಂದರೆ ಎಲ್ಲ ಸದಸ್ಯರು ನೋಟಿಸ್ ಕೊಡಬೇಕು. ನೋಟಿಸ್ ಕೊಡು ಗ್ರಾಮ ಸಭೆ ಕರಿಬೇಕು. ಅದೆಲ್ಲ ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೊತ್ತಿಲ್ಲದೆ ಪಂಚಾಯತ್ ತಂತ್ರದಲ್ಲಿ 2.0ದಲ್ಲಿ ತಂತ್ರಾಂಶದಲ್ಲಿ ಅವನೇ ಅಧ್ಯಕ್ಷರು ಮತ್ತು PDO ಅವರು ಕೂಡಿ ಅದು ಒಂದು ಗ್ರಾಮ ಸಭೆ ನರಳಿ ಇದು ಮಾಡ್ತಾ ಅದನ್ನು ಬೆರಳುಚ್ಚ ಅಂದರೆ ಅವರು ಹೆಬ್ಬಟ್ಟು ತುಂಬ ಬಯೋಮೆಟ್ರಿಕ್ ಮಾಡಿಕೊಂಡು ಅದು ಗ್ರಾಮ ಸಭೆ ಒಂದು ಸಭಾ ನರಳಿ ಪ್ರೊಸೀಡಿಂಗ್ ಪಾಸ್ ಮಾಡ್ತಾರೆ ಅಂತ. ಇದು ಕಾನೂನು ಬಹಿರವಾದಂಥ ಇದು ಮಾಡಕ್ಕೆ ಬರಲ್ಲ ಆ್ಯಕ್ಚುಲಿ, ಆದರೆ ಈ PDO ಮಾಡಿದ್ದಾನೆ. ಅದ ನಂತರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 10 ಮಳಿಗೆಗಳಿದೆ, ಅಂದರೆ ಅಂಗಡಿಗಳು. ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ 10 ಅಂಗಡಿಗಳಲ್ಲಿ 7 ಅಂಗಡಿಗಳು ಆಲ್ರೆಡಿ ನೋಟಿಸ್ ಕೊಟ್ಟವ್ರಿಗೆ ಖಾಲಿ ಮಾಡಿದ್ದಾರೆ. ಇನ್ನು 3 ಅಂಗಡಿಗಳು ಕೋರ್ಟಲ್ಲಿ ಅದು ಕೈನ ಖಾಲಿ ಮಾಡಿಲ್ಲ. ಆದರೆ 7 ಅಂಗಡಿಗಳು ಏನು ಉಳಿದಿದ್ದಾವಲ್ಲ, ಬಾಕಿ ಉಳಿದವು, ಅದಕ್ಕೂ ಹೇಳಿದ್ದಾರೆ ತಾಲೂಕು ಪಂಚಾಯತಿಯವರು ಅದೇನು ನೋಡಿ ಅವ್ರಿಗೂ ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆಯಲ್ಲಿ ಹರಾಜು ಮಾಡಿಸಿ ಅದಕ್ಕೆ ಅವ್ರಿಗೆ ಹರಾಜಿನಲ್ಲಿ ಯಾರು ತಗೋತಾರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಗ್ರಾಮ ಪಂಚಾಯತಿ ದಶರಥ್ PDO ಅವರು ಕೇವಲ ಒಳ ಒಪ್ಪಂದ ಮುಖಾಂತರ, ಅಂದರೆ ಅದೇನು 2 ವರ್ಷ 11 ತಿಂಗಳು, ಅದು ಕೇವಲ 1 ತಿಂಗಳಿಗೆ 1,000 ರೂಪಾಯಿ ಅಂತೆ ಅದು ಅದ್ರ ಬಾಡಿಗೆ. ಮತ್ತು ಮುಂಗಡ ಅಂತ 25,000 ರೂಪಾಯಿ ಇಸ್ಕೊಂಡಿದ್ದಾನೆ. ಇಸ್ಕೊಂಡು 2 ವರ್ಷ 11 ತಿಂಗಳು ಅದು ಮಾಡಪ್ಲೇ ಇಲ್ಲ. ಒಂದೇ ವರ್ಷದ ಇಲ್ಲ 18 ತಿಂಗಳು ಅಷ್ಟೇ ಮಾಡಬೇಕು. ಅದು ಬಿಟ್ಟು 2 ವರ್ಷ 11 ತಿಂಗಳು ಇದು ಕಾನೂನು ಬರವಾಗಿ ಮಾಡಿಕೊಂಡು ಈ ಅದೇನು ಎಲ್ಲ
ನಿಯಮಗಳ ಉಲ್ಲಂಘನೆ ಮಾಡಿ ಹರಾಜು ಮಾಡಿದ್ರೆ ಅವನಿಗೆ ಅದಕ್ಕಾಗಿ ಈ ಎಲ್ಲ ರಿಪೋರ್ಟ್ಗಳನ್ನು ತೆಗೆದುಕೊಂಡು ತಾಲೂಕು ಪಂಚಾಯತಿಯವರು ಇಒ ಸಾಹೇಬರು ಜಿಲ್ಲಾ ಪಂಚಾಯತಿ ಸದಸ್ಯರು ಸಲ್ಲಿಸಿದ್ದಾರೆ. ಈ ಥರ ಕ್ರಿಮಿನಲ್ ಎಲ್ಲ ಮಾಡಿದ್ದಾನೆ, ಇವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ. ಆದರೆ ಇನ್ನೂವರೆಗೂ ಜಿಲ್ಲಾ ಪಂಚಾಯತಿ ಸದಸ್ಯರು ಅವನ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಅವನಿಗೆ ಕೆಲಸದ ಕರ್ತವ್ಯದಿಂದ ವಜಾಗೊಳಿಸಿಲ್ಲ. ಅವನ ಮೇಲೆ ನಮ್ಮ ಆಗ್ರಹ, ತಮ್ಮ ಚಾನಲ್ ಮುಖಾಂತರ ನಮ್ಗೆ ಆಗ್ರಹ ಏನಿದೆಯಪ್ಪ ಅಂದರೆ ಆ ದಶರಥ್ PDO ಅವರಿಗೆ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು, ಸಸ್ಪೆಂಡ್ ಅಲ್ಲ ವಜಾಗೊಳಿಸಬೇಕು. ಎಲ್ಲಿಯೂ ನೌಕರಿ ಮಾಡಬಾರ್ದು. ಆನಂತರ 1,55 ಲಕ್ಷ ರೂಪಾಯಿ ಏನು ಲೂಟಿ ಮಾಡಿದಾನೆ ಹಣವನ್ನು ವಾಪಸ್ ತಗೊಳ್ಳಬೇಕು. ಅದನಂತರ ಇವರು ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೆ, ಅಧ್ಯಕ್ಷರಾಗಲಿ ಮತ್ತೊಬ್ಬರಲ್ಲಿ ಅವ್ರ ಮೇಲೆ ಎಲ್ಲ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಬೇಕೆಂದು ತಮ್ಮ ಚಾನಲ್ ಮುಖಾಂತರ ನಾನು ವಿನಂತಿಕೊಳ್ತೇನೆ. ನಾನು ಸಂಬಂಧಪಟ್ಟಂಥ CO ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ. ಅವರಿಗೆ ನಾವು ಹಿಂಗೆ ಮಾಡಿದ್ದಾರೆ PDO ಅವರು ತಮಗೆ ತಾಲೂಕು ಪಂಚಾಯತಿಯವರು ಕಳಿಸಿದ್ರೆ ತಾವು ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಕೂಡಲೇ ನೀವು ಸಸ್ಪೆಂಡ್ ಅಂತ ನಾವು ಆಲ್ರೆಡಿ ಅವರಿಗೆ ಲೆಟರ್ ಕೊಟ್ಟಿದ್ದೇವೆ. ಆದರೂ ಆ ಲೆಟರ್ಗೂ ಕೇರ್ ಅಂದಿಲ್ಲ ಇನ್ನವರೆಗೂ. ಆ ಲೆಟರ್ಗೆ ರಿಪ್ಲೈನೂ ಮಾಡಿಲ್ಲ ಅವರು. ಹಾಗಾಗಿ ನಾವು ಅದಕ್ಕಲ್ಲದೆ ಜಿಲ್ಲಾ ಆಡಳಿತ ಅಧಿಕಾರಿಗಳಿಗೆ ಅಂದರೆ ಜಿಲ್ಲಾ ಅಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿ ಇಮೇಲ್ ಮುಖಾಂತರ ಮುಖ್ಯಮಂತ್ರಿಗಳಿಗೂ ನಾವು ಲೆಟರ್ ಕಳಿಸಿದ್ದೇವೆ, ಕಾರ್ಯದರ್ಶಿಗಳು ಕಳಿಸಿದ್ದೇವೆ, ಆನಂತರ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ಕಳಿಸಿದ್ದೇವೆ. ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಕಳಿಸಿದ್ದೇವೆ ಈ ಥರ ಮಾಡಿದ್ದಾನೆ ನಮ್ಮ PDO ಅಂತ. ಆದರೂ ಇನ್ನವರಿಗೆ ಯಾರೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಯಾಕಂತ ನಮಗೆ ಇನ್ನವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ಈಗ ಒಂದು ವೇಳೆ ಇವ್ರು ಏನಾದರೂ 15 ದಿವಸದೊಳಗೆ ಅವನಿಗೆ ಸಸ್ಪೆಂಡ್ ಮಾಡಲಿಲ್ಲ, ಅವನಿಗೆ ಕೆಲಸದಿಂದ ವಜಾಗೊಳಿಸಲಿಲ್ಲ ಅಂತಂದ್ರೆ ನಾವು ಜಿಲ್ಲಾ ಪಂಚಾಯತಿ ಎದುರು ಕುಂತು ಧರಣಿ ಮಾಡಬೇಕಂತ ತಮ್ಮ ಚಾನಲ್ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ.